ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಇವತ್ತು ನ್ಯೂಸ್ ಅವರ್ ಸ್ಪೆಷಲ್ನ ಮಾದರಿಯಲ್ಲೇ ನ್ಯೂಸ್ ಅವರ್ ಸ್ಪೆಷಲ್ ಅಲ್ಲದ ಒಂದು ನ್ಯೂಸ್ ಅವರ್ ಸ್ಪೆಷಲನ್ನು ಮಾಡ್ತಾ ಇದ್ದೀವಿ. ವಿಶೇಷದಲ್ಲೇ ವಿಶೇಷ ಕಾರ್ಯಕ್ರಮ. ಕರ್ನಾಟಕದ ಹೆಮ್ಮೆಗೆ ಮತ್ತೊಂದು ಗರಿ ಸಿಕ್ತು. ಹಿರಿಯ ನಟ ಅನಂತನಾಗ್ ಅವರಿಗೆ ಪದ್ಮಭೂಷಣ ಪುರಸ್ಕಾರ ದೊರೆಯುವುದರೊಂದಿಗೆ ಅವರು ಪುರಸ್ಕಾರ ಪಡೆದು ವಾಪಸ್ ಬೆಂಗಳೂರಿಗೆ ಬಂದಾಗಿನಿಂದ ಈ ಕ್ಷಣದ ತನಕ ನಾವು ನಿರಂತರವಾಗಿ ಒಂದು ಸಲ ನಮ್ಮ ಸ್ಟುಡಿಯೋಗೆ ಬರಬೇಕು, ಒಂದು ವಿಶೇಷ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಇದ್ವಿ. ಆ ಕ್ಷಣ ಅಂತೂ ಇಂತೂ ನಿಜ ಆಗಿದೆ. ಸ್ವತಃ ಅನಂತನಾಗ್ ಸರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. 4 ವರ್ಷಗಳ ಹಿಂದೆ ಒಂದು ಕ್ಯಾಂಪೇನ್ ನಡೀತು ಸೋಷಿಯಲ್ ಮೀಡಿಯಾದಲ್ಲಿ, ಅನಂತನಾಗ್ ಅವರಿಗೆ ಪದ್ಮಭೂಷಣ ಕೊಡಬೇಕು ಅಂತ. ಒಬ್ಬ ನಟನಿಗೆ ಒಂದು ಗೌರವಕ್ಕಾಗಿ ಒಂದು ಕ್ಯಾಂಪೇನ್ ನಡೆದಿದ್ದು ಬಹುಶಃ ಮೊದಲನೇ ಸಲ ಅನಿಸುತ್ತೆ. ನೀವು ಹೇಳಿದಾಗೆ 3-4 ವರ್ಷಗಳಿಂದ ಅಂದರೆ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡುವ ಪ್ರಕಾರ ಇತ್ತು. ಅದು ಬಹುಶಃ ಮೋದಿಯವರು ಬಂದ ನಂತರವೇ ಅದು ಬದಲಾಯಿತು. ಹೌದು. ಆದರೆ ಈ ರೀತಿ ಯಾರು ನಿಸ್ವಾರ್ಥತೆಯಿಂದ ದೇಶಕ್ಕೋಸ್ಕರ, ನಾಡಿಗೋಸ್ಕರ, ಸಮಾಜಕ್ಕೋಸ್ಕರ ಕೆಲಸ ಮಾಡಿದ್ದಾರೋ ಅವ್ರಿಗೆ ಇಲ್ಲಿ ತನಕ ಯಾರೂ ಗುರುತಿಸಿಲ್ಲ. ಅವರು ಆ ಗುರುತನ್ನು ಬಯಸಿಲ್ಲ. ಅಂಥವ್ರಿಗೆ ಕೊಡಬೇಕು ಅಂತ ಮೋದಿಯವರು ಹೇಳಿದಾಗಲೇ ಒಂದು ಜನರಲ್ಲಿ ಒಂದು ಸಂಚಲನ ಆಗಿತ್ತು. ಅಲ್ಲಿಂದ ಶುರುವಾಗಿತ್ತು. ಆ ರೀತಿ ನಡೀತಿರುವಾಗ ನಮ್ಮ ಚಲನಚಿತ್ರರಂಗದವರೇ ಆದ, ನನ್ನ ಜೊತೆ ಕೆಲಸ ಮಾಡಿದವರೇ ಆದ ರಿಷಬ್ ಶೆಟ್ಟಿ, ಹೇಮಂತ್ ರಾವ್, ಆಮೇಲೆ ಆವಾಗ ಪುನೀತ್ ಕೂಡ ಅದರಲ್ಲಿ ಸೇರಿಕೊಂಡ್ರು. ರಕ್ಷಿತ್ ಶೆಟ್ಟಿಯವರು ಅದನ್ನು ಸೇರಿಕೊಂಡ್ರು. ಅದೇ ರೀತಿ ಎಲ್ಲ ಆಮೇಲೆ ಎಲ್ಲ ನನ್ನ ಪತ್ರಕರ್ತ ಮಿತ್ರರೆಲ್ಲ ಅವರು ಕೂಡ ಕೆಲವರು ಅಭಿಯಾನ ಶುರು ಮಾಡಿದರು. ಅಲ್ಲಿಂದ ಅದಕ್ಕೆ ಚಾಲನೆ ಸಿಕ್ತು. ಅದು ಸತತವಾಗಿ ನನ್ನ ಹೆಸರನ್ನು ಹೇಳ್ತಿದ್ರು. ಅದು ಇದು ಬಂದಾಗ ಸಂತೋಷವಾಯಿತು, ಬರಬಹುದು ಅಂತ ಒಂದು. ಯಾಕಂದರೆ ಈ ರೀತಿಯ ಒಂದು ಬೆಂಬಲ ನಾನಂತೂ ನೋಡಿರಲಿಲ್ಲ. ನಾನಂತೂ ಅರ್ಜಿ ಯಾವುದಕ್ಕೂ ಹಾಕಿದವನಲ್ಲ. ಅಂಥದ್ರಲ್ಲಿ ಜನರೇ ಮಾಡುವಾಗ ಸ್ವಲ್ಪ ಒಂದು ಕಡೆ ಸಂಕೋಚ, ಒಂದು ಕಡೆ ಮುಜುಗರ. ಅದು ಬಂದಾಗ ಆಶ್ಚರ್ಯವಾಗಲಿಲ್ಲ. ಅದಕ್ಕೆ ನಾನು ಅದನ್ನು ಇದು ಕನ್ನಡಿಗರು ನನಗೆ ಕೊಡಿಸಿದ್ದು. ಮೋದಿಯವರು ಅದಕ್ಕೆ ಕಾರಣೀಭೂತರು. ಆದರೆ ಕನ್ನಡಿಗರೇ ಇದು ಕರ್ನಾಟಕದ ಕನ್ನಡ ಚಲನಚಿತ್ರರಂಗ, ಕರ್ನಾಟಕ, ಕನ್ನಡಿಗರು ನನಗೆ ಇದನ್ನು ಕೊಡಿಸಿದ್ದಾರೆ. ಅವರಿಗೆ ನಾನು ಚಿರಋಣಿ ಅಂತ ನಾನು ಆವಾಗಲೇ ಅದನ್ನು ಹೇಳಿದ್ದೆ. ಅದು ಸತ್ಯವೂ ಕೂಡ. ಅದರ ನಂತರ ಅದು ಮುಂದೆ ಒಂದು ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿತ್ತು. ಅದರ ನಂತರ ಅದು ಮಾಡಿದಾಗಲೂ ಕೂಡ ಅಲ್ಲೂ ಒಂದೆರಡು ಬಹಳ ದುರದೃಷ್ಟಕರ ಘಟನೆಗಳು ನಡೆದವು. ಆ ಕಾರಣದಿಂದ ಸ್ವಲ್ಪ ಮುಂದೂಡಿದ್ರು. ಅದನ್ನು ಅವರು ಅದು ಅಂದರೆ ಹಿಂದೆ ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಸಿಗ್ತಿತ್ತದು. ಇದು ಇಷ್ಟು ಜನರಿಗೆ ಅಂದಾಗ ಅದು 2 ಭಾಗದಲ್ಲಿ ಅದನ್ನು ಹಂಚಲಾಯಿತು. ಮೊದಲನೇ ಇದರಲ್ಲಿ 71 ಜನ, ಎರಡನೇ ಇದರಲ್ಲಿ 68-69 ಜನ. ಆ 2ನೇ ಬ್ಯಾಚಲ್ಲಿ ನನ್ನ ಹೆಸರಿತ್ತು. ನಾವು ಸಾಧಾರಣವಾಗಿ ನಾವು ಹಿಂದೆ ಒಂದೆರಡು ಸಲ ಆ ಥರದ ಈ ಪದ್ಮ ಪ್ರಶಸ್ತಿ ಕೊಡೋದನ್ನು ನ್ಯೂಸ್ ಇದರ ಚಾನೆಲಲ್ಲಿ ಆ್ಯಸ್ ಅ ಕಾರ್ಯಕ್ರಮ ಅಂತ ಅವು 1 ಗಂಟೆ ಅಥವಾ 1 ಗಂಟೆ 1.25 ಗಂಟೆ ಕಾರ್ಯಕ್ರಮ ನೋಡಿರಲಿಲ್ಲ. ಬಟ್ ಅದನ್ನು ಕಣ್ಮುಂದಿಂದ ಹಾದು ಹೋಗಿದ್ದು ಇತ್ತು. ಅದು ಅಲ್ಲಿ ಹೋದ್ಮೇಲೆ ಅವರೆಲ್ಲ ಬಹಳ ದಕ್ಷತೆಯಿಂದ ನಮಗೆ ತಿಳಿ ಹೇಳಿದರು ಕೂಡ. ಹೋಗೋಕ್ಕೆ ಮುಂಚೆನೂ ಹೇಳಿದರು, ನೀವು ರಿಹರ್ಸಲ್ಗೆ ಬರಬೇಕು ಅಂತ. ಸೊ ಆವತ್ತು ಅದು 27ಕ್ಕೆ ಅದು ಪ್ರಶಸ್ತಿನ ಕೊಡಲಾಗ್ತದೆ. ಬೆಳಿಗ್ಗೆ ಒಂದು ಸಲ ಅದರ ತಾಲೀಮು ನಡಿಬೇಕು, ನೀವೆಲ್ಲರೂ ಬರಬೇಕು ಅಂತ ಹೇಳಿದರು. ಆ ತಾಲೀಮು ನೋಡಿದಾಗ ಅಲ್ಲಿ ಅವರು ಹೇಗಿರ್ತಾರೋ ಹಾಗೇ ಬಂದವರಿದ್ದರು. ಅನೇಕರು ಕಾಲುಗಳಿಗೆ ಚಪ್ಪಲಿ ಕೂಡ ಇರಲಿಲ್ಲ, ಶೂಸ್ ಬಿಡಿ ಆ ರೀತಿ ಅಂತಂದವರು. ನಾವು ಇದು ನೋಡಿದಾಗ ಬೆಳಿಗ್ಗೆ 10 ಗಂಟೆ ಕರೆದ್ರು. 11 ಗಂಟೆಯಿಂದ ಶುರುವಾಗಿದ್ದು 2 ಗಂಟೆವರೆಗೂ 3 ಗಂಟೆ. ಓಹೋ, ಯಾಕಂದರೆ ಸಂಜೆ ಮತ್ತೆ 4 ಗಂಟೆ ಕರೆದಿದ್ರು. ಇದು ಭಾಳ ಹೊತ್ತು ಹಿಡಿತದೆ ಅಂತ ಕಾಣ್ತದೆ ಅಂದ್ಕೊಂಡಿದ್ದೆ. ಆದರೆ ಕೇವಲ 50 ನಿಮಿಷದಲ್ಲಿ ಮುಖ್ಯ ಕಾರ್ಯಕ್ರಮ ನಡೀತು. ಅಷ್ಟರಲ್ಲಿ ಎಲ್ರಿಗೂ ಅದರ ಪರಿಚಯ ಇತ್ತು. ಆದ್ದರಿಂದ ಬಹುಶಃ ಆ ತಾಲೀಮಿಂದ ಬಹಳ ಸಹಾಯವಾಯಿತು. ಅದರ ನಂತರ ಅಲ್ಲಿ ಜಲ್ಪಾನ್ ಅಂತ, ಇಲ್ಲಿ ಮಂಟಪಂ ಅಂತ, ಅಲ್ಲಿ ಅದರಲ್ಲಿ ಅಲ್ಲಿಗೆ ಸಾಗಿಸಿದರು. ಅದರ ನಂತರ ಹೋಮ್ ಮಿನಿಸ್ಟ್ರದ ಡಿನ್ನರ್ ಒಂದು ಇಟ್ಕೊಂಡಿದ್ರು. ಆ ಮಂಟಪಂ ಹೋದಾಗ ಅಲ್ಲಿ ಪ್ರೆಸಿಡೆಂಟ್ ಅವ್ರ ಜೊತೆ
ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆ, ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಫೋಟೋಗ್ರಾಫಿ ಎಲ್ಲ ಫೋಟೋಸ್ ತಗೊಂಡಾಗ ಸಂದರ್ಭದಲ್ಲಿ ಮೋದಿಯವರು ಎಸ್ ಒಂದು ಭೇಟಿಯಾದರು. ಅಂದರೆ ಅವ್ರ ಬಗ್ಗೆ ನನಗೆ ಈಗಲ್ಲ, ಪ್ರಧಾನಿಯಾದಾಗಲೂ ಇನ್ನಲೂ ಅಲ್ಲ, ಅವರು ಬಹಳ ಹಿಂದಿನಿಂದ ನಾನು ಅವರನ್ನು ಒಂಥರ ಟ್ರ್ಯಾಕ್ ಮಾಡ್ತಿದ್ದೆ. ಹತ್ರ ಬಂದರು, ನಾನು ಅವ್ರಿಗೆ ನಮಸ್ಕಾರ ಮಾಡಿದರೆ ಮೊದಲು ಈಗ ಇದ್ವಿ ನಾವು, ಅವ್ರು ಬಂದು ಆ ಬಲಗೈ ನನ್ನ ಹೆಗಲ ಮೇಲೆ ಇಟ್ಟಿದ್ದರು. ಇಲ್ಲಿ ಲೆಫ್ಟಲ್ಲಿ ನಮ್ಮ ಅಮಿತ್ ಶಾ ಅವರು ನಿಂತಿದ್ದರು. ಸೊ ಅವರನ್ನು ಉದ್ದೇಶಿಸಿ ನನ್ನ ಬಗ್ಗೆ ಅವ್ರ ಹತ್ರ ಹೇಳೋ ವಿಚಾರ ಇದ್ದಾಗ ಕೈ ಇಲ್ಲಿ ಹಿಡಿದ್ರು, ಈ ಕೈ ಇಲ್ಲೇ ಇತ್ತು. ಸೊ ಭಾಳ ಸಂತೋಷವಾಯಿತು. ಮೋದಿಯವರಿಗೆ ಮತ್ತು ಕರ್ನಾಟಕದವರಿಗೆ, ಕನ್ನಡಿಗರಿಗೆ ಇದು ನಿಮ್ಮ ಮೂಲಕ ಒಂದು ಬಂದಿದೆ ಅಂತ. ಬಟ್ ಅದು ಅವರನ್ನು ಭೇಟಿ ಆಗಿರಲಿಲ್ಲ. ಅನೇಕ ಸಲ ಹಿಂದೆ ಬಹಳ ಸಲ ಬೇರೆ ಬೇರೆಯವರು ಹೇಳಿದರು, ಅವರು ಬರ್ತಿದ್ದಾರೆ, ನೀವು ಬನ್ನಿ, ನಮ್ಮ ಜೊತೆ ಬನ್ನಿ. ಬೇಡ, ಅಲ್ಲಿ ಹೋಗಿ ಈ ದೇಶದ ಪ್ರಧಾನಿಗಳು ಎಲ್ರಿಗೂ ಗೊತ್ತು, ಯಾರು ಅವರನ್ನು ಭೇಟಿಯಾಗುವ ಸಂದರ್ಭ ಬರೋದು ಬಹಳ ವಿರಳ. ಅದರ ಬಗ್ಗೆ ಅರಿವಿತ್ತು ನನಗೆ. ಅದೇ ಕಾರಣ ನನ್ನ ವಿಧಿಯಲ್ಲಿ ಬರೆದಿದ್ದರೆ ಅದಾಗ್ತದೆ ಅಂತ. ಯಾಕಂದರೆ ಬೇರೆ ಯಾವ ಪ್ರಧಾನಿಯವರನ್ನು ನಾನು ಭೇಟಿಯಾಗಿಲ್ಲ ಅಥವಾ ಭೇಟಿ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕಂದರೆ ಅವ್ರದ್ದು ಪ್ರತಿಯೊಂದು ನಿಮಿಷವೂ ಭಾಳ ಮುಖ್ಯ. ದೇವೇಗೌಡರೊಬ್ಬರನ್ನ ಹೊರತುಪಡಿಸಿ ಅವ್ರ ಜೊತೆಲೂ ಕೂಡ ಎಲ್ಲೂ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಅದು ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ದ ಕತೆ ಗೊತ್ತು ಹೇಳಿದ್ದೆ. ಆವಾಗ ದೇವೇಗೌಡರ ಜೊತೆಯಲ್ಲೇ ಹೋಗಿದ್ದೆ. ಸಿಂಡಿಕೇಟ್ ಬ್ಯಾಂಕ್ 75 ಇಯರ್ಸ್ ಸೆಲೆಬ್ರೇಷನ್ ಮಣಿಪಾಲದಲ್ಲಿತ್ತು. ಬೆಂಗಳೂರಿಂದ ಅವರು ಐ ಥಿಂಕ್ ಏರ್ಫೋರ್ಸ್ ಪ್ಲೇನಲ್ಲಿ ಬೆಂಗಳೂರಿಗೆ ಬಂದರು. ಆವಾಗ ಈಗಿನ ಥರ ದಟ್ ವಾಸ್ 1996 or 97. ಆವಾಗ ಸೆಪ್ರೇಟ್. ಸೊ ನಾನು ಹೇಳಿದೆ, ಸರ್ ಇಲ್ಲಿ ಇದರಲ್ಲಿ ತಾವು ಹೇಳಿದ್ರಿ, ಇಲ್ಲಿ ಇಲ್ಲ, ಅದರಲ್ಲೆಲ್ಲ ನಾವು ಓಡಾಡಿದ್ದೀವಲ್ಲ, ಅದರಲ್ಲಿ ಹೋಗೋಣ, ಬೇರೆ ಏನು ವ್ಯವಸ್ಥೆ ಇಲ್ಲ. ನನಗೆ ಸ್ವಲ್ಪ ಆತಂಕ ಉಂಟಾಯಿತು. ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ಅಥವಾ ವಿಮಾನದಲ್ಲಿ ಪ್ರಧಾನಮಂತ್ರಿಗಳು ಟೆಕ್ನಿಕಾಲಿಟಿ ಗೊತ್ತಿರಲಿಲ್ಲ. ಬಟ್ ಪ್ರಧಾನಿಯವ್ರಿಗೂ ಬೇರೆ ವ್ಯವಸ್ಥೆ ಇಲ್ವಾ? ಅದಕ್ಕೆ ತಕ್ಕಂತೆ ಅದು ಸಕಲೇಶ್ಪುರ, ಹಾಸನ ಸಕಲೇಶ್ಪುರದ ಮೇಲೆ ಹೋಗುವಾಗ ದಟ್ಟ ಮೋಡಗಳೆಲ್ಲ ಸುತ್ತಕೊಂಡು ಟರ್ಬುಲೆನ್ಸ್, ಮರದ ಮೇಲೆ ನಿಂತಿದ್ದು. ಅದು ಒಂದೇ ಕಡೆ ನಿಂತು ಅಲ್ಲೇ ಹೀಗೆ ತಿರುಗ್ತದೆ, ದಾರಿ ಕಾಣ್ತಿಲ್ಲ. ಅಲ್ಲೆಲ್ಲ ವೃಕ್ಷಗಳಿವೆ, ಎಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು. ಅದೇ ಸಂದರ್ಭದಲ್ಲಿ ಒಂದು 5 ನಿಮಿಷ ಇದ್ದಾಗ ಬಹಳ ಆತಂಕ ಉಂಟಾಯಿತು. ಮನಸ್ಸಲ್ಲೇ ಹಾದು ಹೋಯ್ತು ಅನೇಕ ಯೋಚನೆ. ನಾನು ಅವರನ್ನು ಕರೆಸಿ ಇಲ್ಲಿ ಬಂದರೆ ಹಿಂಗೆ ಆಯ್ತಲ್ಲ. ಆಮೇಲೆ ಹೃದಯದಿಂದ ಅಲ್ಲಿ ನಾವು ನೋಡ್ತಿದ್ವಿ, ಅಲ್ಲಿ ಎಡಕ್ಕೆ ದೂರದಲ್ಲಿ ಸ್ವಲ್ಪ ಈ ಮೋಡಗಳು ಪಕ್ಕ ಸರಿದಂಗೆ ಆಯಿತು, ಸಮುದ್ರ ಕಾಣಿತು. ನಾನು ಪೈಲಟಿಗೆ ಅಲ್ಲಿ ಲೆಫ್ಟಲ್ಲಿ ನನಗೆ ಸಮುದ್ರ ಕಾಣ್ತಾ ಇದೆ ಅಂತ ಹೇಳಿ, ಆಮೇಲೆ ನಿಧಾನ ಇಂಚ್ ಬೈ ಇಂಚ್ ಅವರು ಹಿಂಗೆ ಬಂದು, ಯಾಕಂದರೆ ಎಲ್ಲ ಸುತ್ತ ಉದ್ದುದ್ದದ ಮರಗಳಿವೆ. ನಮ್ಮ ಪೈಲಟ್ಟು ಒಂದೇ ಸಿಂಗಲ್ ಎಂಜಿನ್ ಅಂತ ನೀವು ಹೇಳಿದ ಮೇಲೆ ಗಮನಕ್ಕೆ ಬಂದಿದ್ದು. ಅವರು ನಿಧಾನಿಸಿ ಒಂದೇ ಕಡೆ 5 ನಿಮಿಷ ನಿಂತಿದ್ದೆ. ದ ಹೆಲಿಕಾಪ್ಟರ್ ಹಿಂಗೆ ತಿರುಗ್ತಿದೆ, ಗೊತ್ತಾಗ್ತಾ ಇಲ್ಲ. ಎವ್ರಿಬಡಿ ವಾಸ್ ಟೆನ್ಸ್. ಹೂ ವಾಂಟ್ಸ್ ಟು ಗೋ ಡೌನ್ ದ ವೇ ಇನ್. ಸೊ ಅದು ಆವಾಗ ಲಾಸ್ ಆಗಿತ್ತು. ಬಟ್ ಇದು ಬಹಳ ಆತ್ಮೀಯ ಸುಖದ ಸಂದರ್ಭದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.